ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯವನ್ನ ಗೆಲ್ಲೋಕೆ ಕಾರಣವಾದ ಸಂಜು ಸ್ಯಾಮ್ಸನ್ ರನ್ನ ಈಗ ಗೌತಮ್ ಗಂಭೀರ್ ಹಾಡಿ ಹೋಗಲಿದ್ದಾರೆ. ಇದಕ್ಕೂ ಮುಂಚೆ ಸಂಜು ಮಾತ್ರವೇ ವಿನ್ನರ್ ಅಲ್ಲ, ಶಿವಮ್ ದುಬೆ ಆಡಿದಂತ ರನ್ಸ್ ಕೂಡ ಇಂಪಾರ್ಟೆಂಟ್, ಇಲ್ಲಿ ಸಂಜು ಮಾತ್ರ ಹೊಗಳಬಾರದು ಅಂದಿದ್ರು. ಆದ್ರೆ ಈಗ ಉಲ್ಟಾ ಹೊಡೆದಿದ್ದಾರೆ. ಸಂಜು ಒಬ್ಬ ವಿಶ್ವ ದರ್ಜೆಯ ಆಟಗಾರ ಎಂದಿದ್ದಾರೆ. ಜೊತೆಗೆ ವಿಂಡೀಸ್ ವಿರುದ್ಧದ 97 ರನ್ಗಳ ಅದ್ಭುತ ಇನ್ನಿಂಗ್ಸ್ ಅವರ ಸಾಮರ್ಥ್ಯಕ್ಕೆ ಸಾಕ್ಷಿ ಅಂತ ಈಗ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ಯಾಚಪ್ ಮಾಡೋಕೆ ನೋಡಿದ್ದಾರೆ. ಇಷ್ಟು ದಿನ ಸಂಜು ಸ್ಯಾಮ್ಸನ್ ಅವರನ್ನ ಪ್ಲೇಯಿಂಗ್ 11 ನಿಂದ ಹೊರಗಿಟ್ಟಿದ್ದು ಯಾಕೆ ಅನ್ನೋದ್ರ ಬಗ್ಗೆ ಗೌತಮ್ ಗಂಭೀರ್ ಉತ್ತರ ನೀಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಸರಣಿಯಲ್ಲಿ ಸಂಜು ಸ್ಯಾಮ್ಸನ್ ಬೇಗನೆ ವಿಕೆಟ್ ಒಪ್ಪಿಸ್ತಾ ಇದ್ರು. ಫಾರ್ಮ್ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಈ ಒತ್ತಡದ ಪರಿಸ್ಥಿತಿಯಿಂದ ಅವರನ್ನ ಹೊರತರೋಕೆ ಹಾಗೆ ಮಾನಸಿಕವಾಗಿ ರಿಫ್ರೆಶ್ ಆಗೋಕೆ ವಿರಾಮ ಬೇಕಿತ್ತು. ಹೀಗಾಗಿ ಪ್ಲೇಯಿಂಗ್ 11 ನಿಂದ ಹೊರಗಿಟ್ಟಿದ್ವಿ ಎಂದಿದ್ದಾರೆ. ಸಂಜು ಸ್ಯಾಮ್ಸನ್ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಜನಾಂಗೀಯ ನಿಂದನೆ ಮಾಡಲಾಗಿದೆ. ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯ ಮುಗಿದ ಬೆನ್ನಲ್ಲೇ ಎಕ್ಸ್ ಖಾತೆಯಲ್ಲಿ ವಿವಾದಾತ್ಮಕ ಪೋಸ್ಟ್ ಒಂದು ಕಾಣಿಸಿಕೊಂಡಿತ್ತು. ಸಂಜು ಅವರ ಫೋಟೋವನ್ನ ಹಾಕಿ ಕಪ್ಪು ಶಕ್ತಿಗಳನ್ನ ಸೋಲಿಸೋಕೆ ಕಪ್ಪು ಶಕ್ತಿಗಳಿಗೆ ಸಾಧ್ಯ, ಚೆನ್ನಾಗಿ ಆಡಿದ್ದೀಯ ಸಂಜು ಸ್ಯಾಮ್ಸನ್ ಎಂದು ಬರೆಯಲಾಗಿತ್ತು. ಸಂಜು ಅವರ ಮೈಬಣ್ಣವನ್ನ ನಿಂದಿಸುವ ಈ ಪೋಸ್ಟ್ ಆಕ್ರೋಶಕ್ಕೆ ಕಾರಣವಾಗಿದೆ. ಕೇರಳ ಕಾಂಗ್ರೆಸ್ ಘಟಕ ಹಾಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ದೂರು ನೀಡಲಾಗಿದೆ. T20 ವಿಶ್ವಕಪ್ ಸೆಮಿಫೈನಲ್ ಪಂದ್ಯಗಳಿಗಾಗಿ 10 ಓವರ್ಗಳ ನಿಯಮವನ್ನ ಪರಿಚಯಿಸಲಾಗಿದೆ. ಸೆಮಿಫೈನಲ್ ಪಂದ್ಯಕ್ಕೆ ಮಳೆ ಅಡಚಣೆ ಉಂಟು ಮಾಡಿದರೆ ಅಥವಾ ಕಾರಣಾಂತರಗಳಿಂದ 20 ಓವರ್ಗಳನ್ನು ಆಡಿಸೋಕೆ ಸಾಧ್ಯವಾಗದೇ ಇದ್ರೆ ಡಕ್ವರ್ತ್ ಲೂಯಿಸ್ ನಿಯಮದ ಪ್ರಕಾರ ಫಲಿತಾಂಶವನ್ನ ನಿರ್ಧಾರ ಮಾಡೋಕೆ ಕನಿಷ್ಠ 10 ಓವರ್ಗಳನ್ನು ಆಡಲೇಬೇಕು. ಇದಕ್ಕೂ ಮುನ್ನ ಸೂಪರ್ 8 ಸುತ್ತಿನಲ್ಲಿ 5 ಓವರ್ಗಳನ್ನು ನಿಗದಿ ಮಾಡಲಾಗಿತ್ತು. ಅದನ್ನ ಈಗ 10 ಓವರ್ಗಳಿಗೆ ಏರಿಸಲಾಗಿದೆ. T20 ವಿಶ್ವಕಪ್ನಲ್ಲಿ ಅಭಿಷೇಕ್ ಶರ್ಮಾ ಕಳಪೆ ಪ್ರದರ್ಶನದಿಂದ ಟೀಂ ಇಂಡಿಯಾ ಕಂಗೆಟ್ಟು ಹೋಗಿದೆ. ಕೇವಲ ಬ್ಯಾಟಿಂಗ್ ವಿಫಲವಾಗಿದ್ದಲ್ಲದೆ ಫೀಲ್ಡಿಂಗ್ನಲ್ಲೂ ಕೂಡ ಕ್ಯಾಚ್ ಕೈ ಚೆಲ್ಲಿದ್ರು. ಇದರಿಂದ ಪಂದ್ಯವನ್ನೇ ಬದಲಾಯಿಸುವ ಆಟಗಾರ ಎಂದು ಪರಿಗಣಿಸಲಾಗಿದ್ದ ಈ ಆಟಗಾರ ತಂಡಕ್ಕೆ ಹೊರೆಯಾಗಿದ್ದು ಸೆಮಿಫೈನಲ್ಗೂ ಮುನ್ನ ತಂಡದಿಂದ ಕೈ ಬಿಡುವಂತೆ ಅಭಿಮಾನಿಗಳು ಮನವಿ ಮಾಡಿದ್ದಾರೆ. T20 ವಿಶ್ವಕಪ್ನಲ್ಲಿ ಸೆಮಿಫೈನಲ್ ತಲುಪೋಕೆ ವಿಫಲರಾಗಿರುವಂತ ಕಾರಣ PCB ತನ್ನ ಆಟಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋಕೆ ಮುಂದಾಗಿದೆ. ಪ್ರತಿಯೊಬ್ಬ ಆಟಗಾರನಿಗೆ 5 ಮಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳ ದಂಡ ವಿಧಿಸಿದ್ದು, ಇದು ಭಾರತೀಯ ಕರೆನ್ಸಿಯಲ್ಲಿ 16 ಲಕ್ಷ ರೂಪಾಯಿಗಳಾಗುತ್ತೆ. ಸಾಮಾನ್ಯವಾಗಿ ತಂಡಗಳು ಗೆದ್ದಿದ್ದಕ್ಕಾಗಿ ಬಹುಮಾನಗಳನ್ನ ಘೋಷಣೆ ಮಾಡೋದನ್ನ ನೋಡಿದ್ದೇವೆ. ಆದರೆ ಇದೇ ಮೊದಲ ಬಾರಿಗೆ ಸೋತಿದ್ದಕ್ಕಾಗಿ ಆಟಗಾರರಿಗೆ ದಂಡ ವಿಧಿಸಲಾಗಿದೆ. ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಆಯೋಜನೆ ಮಾಡುವಂತ ದಿ 100 ಲೀಗ್ನ 6ನೇ ಸೀಸನ್ನ ಹರಾಜಿಗಾಗಿ ವೇದಿಕೆ ಸಿದ್ಧವಾಗಿದೆ. ಮಾರ್ಚ್ 11 ಹಾಗೆ 12ರಂದು ನಡೆಯಲಿರುವಂತಹ ಈ ಹರಾಜಿನಲ್ಲಿ ಒಟ್ಟು 14 ಪಾಕಿಸ್ತಾನದ ಆಟಗಾರರು ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಆರಂಭದಲ್ಲಿ 63 ಪಾಕ್ ಆಟಗಾರರು ಹೆಸರನ್ನ ನೋಂದಾವಣೆ ಮಾಡಿಕೊಂಡಿದ್ರು. ಆದರೆ ಶಾರ್ಟ್ ಲಿಸ್ಟ್ ಮಾಡಲಾದ ಪಟ್ಟಿಯಲ್ಲಿ 14 ಆಟಗಾರರು ಸ್ಥಾನ ಪಡೆದಿದ್ದಾರೆ. T20 ವಿಶ್ವಕಪ್ ಮುಕ್ತಾಯಕ್ಕೂ ಮುನ್ನವೇ ಟೀಂ ಇಂಡಿಯಾದ ಮುಂದಿನ ಸರಣಿಗಳ ವೇಳಾಪಟ್ಟಿ ಅನೌನ್ಸ್ ಆಗಿದೆ. ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ODI ಸರಣಿಗಳಲ್ಲಿ ಟೀಂ ಇಂಡಿಯಾದ ದಿಗ್ಗಜರಾದ ರೋಹಿತ್ ಹಾಗೆ ಕೊಹ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಭಾರತ ವರ್ಸಸ್ ಅಫ್ಘಾನಿಸ್ತಾನ, ಭಾರತ ವರ್ಸಸ್ ಇಂಗ್ಲೆಂಡ್ ಹಾಗೆ ಭಾರತ ವರ್ಸಸ್ ವೆಸ್ಟ್ ಇಂಡೀಸ್, ಭಾರತ ವರ್ಸಸ್ ನ್ಯೂಜಿಲೆಂಡ್, ಭಾರತ ವರ್ಸಸ್ ಶ್ರೀಲಂಕಾ ಸರಣಿಯಲ್ಲಿ ಈ ಜೋಡಿ ಆಡಲಿದ್ದು, ಇದರಲ್ಲಿ ಚೆನ್ನಾಗಿ ಆಡಿದ್ರೆ 2027ರ ODI ವಿಶ್ವಕಪ್ಗೆ ಸೆಲೆಕ್ಟ್ ಆಗ್ತಾರೆ. ಜಮ್ಮು ಕಾಶ್ಮೀರ ತಂಡದ ವೇಗಿ ಅಕೀಬ್ ನಬಿ ಅವರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡುವಂತೆ ಟೀಂ ಇಂಡಿಯಾದ ಮಾಜಿ ನಾಯಕ ಸೌರವ್ ಗಂಗೂಲಿ ಮನವಿ ಮಾಡಿದ್ದಾರೆ. 2025-26ರ ರಣಜಿ ಟ್ರೋಫಿ ಫೈನಲ್ನಲ್ಲಿ ಕರ್ನಾಟಕದ ವಿರುದ್ಧ 5 ವಿಕೆಟ್ಗಳನ್ನ ಪಡೆದಿದ್ರು. ಜೊತೆಗೆ ಚೊಚ್ಚಲ ಬಾರಿ ಜಮ್ಮು ಕಾಶ್ಮೀರ ತಂಡ ಚಾಂಪಿಯನ್ ಪಟ್ಟಕ್ಕೇರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಇದರ ಬೆನ್ನಲ್ಲೇ ನಬಿ ಅವರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡುವಂತೆ ಗಂಗೂಲಿ ಸಜೆಷನ್ ನೀಡಿದ್ದಾರೆ. ಭಾರತೀಯ ಸ್ಪಿನ್ನರ್ ಯುಜ್ವೇಂದ್ರ ಚಹಲ್ ಹಾಕಿರುವಂತಹ ಟ್ವೀಟ್ ಈಗ ಸಖತ್ ವೈರಲ್ ಆಗ್ತಿದೆ. ಟ್ವಿಟರ್ನಲ್ಲಿ ಹಾಕಿರುವಂತಹ ಫೋಟೋದಲ್ಲಿ ಒಬ್ಬ ವ್ಯಕ್ತಿ ಬೆನ್ನು ತಿರುಗಿಸಿ ನಿಂತಿದ್ದಾನೆ. ಆತ ಧರಿಸಿರುವಂತಹ ಟಿ ಶರ್ಟ್ನ ಹಿಂಭಾಗದಲ್ಲಿ ನೀವು ವಾಸಿಸುವ ದೇಶವನ್ನ ಬೆಂಬಲಿಸಿ ಅಥವಾ ನೀವು ಬೆಂಬಲಿಸುವಂತ ದೇಶದಲ್ಲಿ ಬದುಕಿ ಎಂದು ಬರೆಯಲಾಗಿದೆ. ಚಹಲ್ ಟೀಂ ಇಂಡಿಯಾದಿಂದ ಬಹಳ ಸಮಯದಿಂದ ಹೊರಗುಳಿದಿದ್ದು ಯಾಕೆ ಈ ಟ್ವೀಟ್ ಮಾಡಿದ್ದಾರೆ ಎನ್ನುವಂತ ಚರ್ಚೆ ಶುರುವಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡಪ್ನ ಸುದ್ದಿಗಳು. ನಮಸ್ಕಾರ.